ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ನಡೀತಿರೋದೇನು ಅಂತ ನೋಡಿದರೆ ರಾಜಕಾರಣ. ಶ್ರೀ ಕ್ಷೇತ್ರದ ಹೆಸರು ಕೆಡಿಸುವ ಪ್ರಯತ್ನ ಆಗ್ತಿದೆ ಅಂತ ಎದ್ದು ಬಿದ್ದು ಅಲ್ಲಿಗೆ ಹೋಗಿ ಭಾಷಣ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಷ್ಟು ದಿನ JDS ನಾಯಕರು ಎಲ್ಲವನ್ನೂ ನೋಡಿಕೊಂಡು ಸೈಲೆಂಟ್ ಆಗಿದ್ರು. ಆದರೆ ಯಾವಾಗ ಬಿಜೆಪಿ ನಾಯಕರು ಗಂಟೆಗೊಬ್ರು ಗಳಿಗೆಗೊಬ್ರು ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದು ಸರಿಯಾಗಿ ಗೊತ್ತಾಗದೇ ಇದ್ರೂ ಮಾತನಾಡೋಕೆ ಶುರು ಮಾಡಿದ್ರು, ಇವರು ಒಂದು ತೀರ್ಮಾನಕ್ಕೆ ಬಂದರು. ಇನ್ನು ನಾವು ಸುಮ್ಮನೆ ಇದ್ರೆ ಸರಿ ಇರಲ್ಲ ಅಂತ ಭಾನುವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಸಮಾವೇಶವನ್ನು ಮಾಡಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಬಂದರು. ಇವರು ಇಷ್ಟೊಂದು ಲೇಟ್ ಆಗಿ ಯಾಕೆ ಹೋದ್ರು ಅನ್ನೋದು ಬೇಡ, ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಎದ್ದಿರುವ ಬೆಂಕಿಯಲ್ಲಿ ಇವರು ಒಂದಷ್ಟು ಬೇಳೆಕಾಳು ಬೇಯಿಸಿಕೊಂಡ್ರು. ಇನ್ನು ಇವತ್ತು ಬಿಜೆಪಿಯ ಸರದಿ. ಕೆಲ ದಿನಗಳ ಹಿಂದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಜಾಥವನ್ನ ಕೂಡ ಮಾಡಿ ಬಂದರು. ಈಗ ವಿಜಯೇಂದ್ರ ಸೇರಿ ಹಲವು ನಾಯಕರು ಧರ್ಮಸ್ಥಳ ಚಲೋ ಮಾಡಿದರು.